ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದ ಹಿನ್ನೆಲೆ ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿದ್ದಾವೆ. ಸರತಿ ಸಾಲಿನಲ್ಲಿ ನಿಂತು ಆಟೋಗಳು ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಅಂತ ಕಾಯ್ತಾ ಇರುವ ಘಟನೆ ಸಂಭವಿಸ್ತಾ ಇದೆ. ಆಟೋ LPGಗೆ ಈಗ ಚಾಲಕರು ಕಾಯುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಚಾಣಕ್ಯಪುರಿ ರೋಡ್ನ ಆಟೋ LPG ಬಂಕ್ನಲ್ಲಿ ಕಂಡು ಬಂದ ದೃಶ್ಯ ಇದು. ಅರ್ಧ ಕಿಲೋಮೀಟರ್ವರೆಗೆ ಸರತಿ ಸಾಲು ಕಂಡು ಬರ್ತಾ ಇದೆ. ಚಾಣಕ್ಯಪುರಿ ರೋಡ್ನಲ್ಲಿ ಕಂಡು ಬಂದ ದೃಶ್ಯ ಇದು. ಹುಬ್ಬಳ್ಳಿಯ ಗಿರಣಿ ಚಾಳ ಬಳಿ LPG ಬಂಕ್ನಲ್ಲಿ ಅರ್ಧ ಕಿಲೋಮೀಟರ್ಗೂ ಹೆಚ್ಚು LPGಗಾಗಿ ಕ್ಯೂ ನಿಂತಿರುವಂಥದ್ದು ಕಂಡು ಬರ್ತಾ ಇದೆ. ಆಟೋ LPG ಕೊರತೆಯಿಂದ ಚಾಲಕರು ಹೈರಾಣಾಗಿ ಹೋಗಿದ್ದಾರೆ. ಬೆಳಗ್ಗೆಯಿಂದಲೇ ಬಂಕ್ ಮುಂದೆ ಸರತಿ ಸಾಲು ಕಂಡು ಬರ್ತಾ ಇದೆ. ಹೀಗಾಗಿ ರೈತರು ಆಟೋ ಚಾಲಕರು ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತರ ಮೇಲೂ ಕೂಡ ಯುದ್ಧದ ಕರಿನೆರಳು ಆವರಿಸ್ತಾ ಇದೆ. ಇತ್ತ ಆಟೋ ಚಾಲಕರು ಯಾರ್ಯಾರು CNGಯನ್ನು ನಂಬಿ ತಮ್ಮ ಬದುಕು ಕಟ್ಕೊಳ್ತಾರೆ, ಅವರ ಬದುಕಿನ ಮೇಲೂ ಕೂಡ ಈಗ ಈ ಯುದ್ಧದ ಕಾರ್ಮೋಡ ಆವರಿಸಿಕೊಳ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಈ ಆಟೋಗಳ ಸರತಿ ಸಾಲು ಕಂಡು ಬಂದಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಇಡೀ ದೇಶಾದ್ಯಂತ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲುಗಳು ಕಂಡುಬರ್ತಾ ಇತ್ತು ಬೇರೆ ಬೇರೆ ರಾಜ್ಯದಲ್ಲಿ. ಈಗ ಕರ್ನಾಟಕದಲ್ಲೂ ಕೂಡ CNG ಕೊರತೆ ಕಂಡುಬರ್ತಾ ಇದೆ. ಹೀಗಾಗಿ ಬಹುತೇಕವಾಗಿ ಕರ್ನಾಟಕದಲ್ಲೂ ಕೂಡ ಇದರ ಅಭಾವ ತೀವ್ರವಾಗಿ ಕಾಡುವ ಸಾಧ್ಯತೆ ಇದೆ. ಇಡೀ ರಾಜ್ಯದಾದ್ಯಂತ CNG LPG ಕೊರತೆಗಳ ಜಾಸ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಾರವಾರ ಇರ್ಬೋದು, ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇವತ್ತು ಗದಗ ಇರ್ಬೋದು, ಹಾವೇರಿ ಇರ್ಬೋದು, ಎಲ್ಲ ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದಲ್ಲಿ CNG ಪಂಪಿನ ಮಾಲೀಕರು, LPG ಪಂಪಿನ ಮಾಲೀಕರು ಸ್ಟಾಕ್ ಅನ್ನು ಇಟ್ಕೊಂಡು 8 ದಿನ ಬಂದು ಇಟ್ಟುಕೊಂಡು ಇವತ್ತು 63 ರೂಪಾಯಿ ಇದ್ದಿದ್ದು 95 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಇವತ್ತು ಆಟೋ ರಿಕ್ಷಾ ಚಾಲಕರಿಗೆ ಒಂದು ಲೀಟರ್ಗೆ ಮಾರ್ತಿದಾರ. ಇದರ ಮೇಲೆ ಜಿಲ್ಲಾಡಳಿತ, ಇವತ್ತು ಪೊಲೀಸ್ ಇಲಾಖೆ, ಆಹಾರ ಇಲಾಖೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ತನಿಖೆ ಮಾಡಬೇಕು. ತನಿಖೆ ಮಾಡಿ LPG ಪಂಪಿನ ಮಾಲೀಕರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ಕ್ರಮ ತಗೊಳ್ಳಿದ್ರೆ ಇಡೀ ಉತ್ತರ ಕರ್ನಾಟಕ ಅಂತ 2,75,000 ರಿಕ್ಷಾ ಚಾಲಕರು, ಹುಬ್ಬಳ್ಳಿ ಧಾರವಾಡದಲ್ಲಿರುವಂತ 25,000 ರಿಕ್ಷಾ ಚಾಲಕರು ಉಗ್ರದ ಹೋರಾಟ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳು ಮಾಧ್ಯಮಕ್ಕೆ ರಚನೆ ಮಾಡಿ. ಈ ಉತ್ತರ ಕರ್ನಾಟಕದಾದಂತ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇವತ್ತು 200 ರಿಂದ 300 ರೂಪಾಯಿ LPG ಅನ್ನು ಹಾಕೊಂಡು 400-500 ರೂಪಾಯಿ ದುಡ್ಕೊಂಡು 100 ರೂಪಾಯಿ 200 ರೂಪಾಯಿ ಮಾಲಕನ ಕೊಟ್ಟು ಇವತ್ತು ಮಕ್ಕಳಿಗೆ ಹಾಲು ಮೊಸರು ಇವತ್ತು ರೇಷನ್ ತಗೊಂಡು ಹೋಗುವಂತ ರಿಕ್ಷಾ ಚಾಲಕರ ಪರಿಸ್ಥಿತಿ ನಮ್ದು. ಇವತ್ತು ಒಂದು ದಿನ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿ LPG ಪಂಪ್ CNG ಪಂಪ್ಗಳು ಸರಿಯಾದ ರೀತಿಯಲ್ಲಿ ನಮ್ಗೆ ದೊರಕ್ತಾ ಇಲ್ಲ. ಆಮೇಲೆ 3 ಪಟ್ಟು ರೊಕ್ಕ ರೇಟ್ ಮಾಡ್ತಿದಾರ. ಅದಕ್ಕಾಗಿ ನಾ ಮಾಧ್ಯಮಕ್ಕೆ ಕಳಕಳಿ ವಿನಂತಿ ಮಾಡ್ಕೋತೀನಿ, ಏನು ಸರ್ಕಾರ ಸಾಧನೆ ಮಾಡಿದಂತ ರೇಟ್ ಇದೆ ಆ ರೇಟ್ ಮಾಡಬೇಕು. ಯಾರು ಸ್ಟಾಕ್ ಅನ್ನು ಇಟ್ಕೊಂಡು ಮಾರ್ತಿದಾರೋ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಆಟೋ ರಿಕ್ಷಾ ಚಾಲಕರು ಈಗಾಗಲೇ ಶಕ್ತಿ ಯೋಜನೆ ಬಂದು ಆಟೋ ರಿಕ್ಷಾ ಚಾಲಕರು ಹಾಳಾಗಿ ಹೋಗಿದೀವಿ. ಹಾಗಾಗಿ ಕೂಡಲೇ ಇದನ್ನಾದ್ರೂ ಒಂದು ಸರಿಯಾದ ರೀತಿಯಲ್ಲಿ